ಕಲಬುರಗಿ ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವಸತಿ ನಿಲಯಗಳ ಅಡುಗೆ ಸಹಾಯಕರು ಹಾಗೂ ಅಡುಗೆಯವರಿಗೆ ಕಳೆದ 5 ತಿಂಗಳಿಂದ ವೇತನ ಪಾವತಿಯಾಗಿಲ್ಲ ಎಂದು ಆರೋಪಿಸಿ ಸತ್ಯಾಗ್ರಹವು 11ನೇ ದಿನಕ್ಕೆ ಕಾಲಿಟ್ಟಿದೆ। ಈ ಧರಣಿ ಸತ್ಯಾಗ್ರಹಕ್ಕೆ ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕ ವತಿಯಿಂದ ಬೆಂಬಲ ವ್ಯಕ್ತಪಡಿಸಿದ್ದಾರೆ। ಈ ಸಂದರ್ಭದಲ್ಲಿ ಮಾತನಾಡಿದ ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕ ಕಲಬುರಗಿ ಯುವ ಘಟಕ ಜಿಲ್ಲಾಧ್ಯಕ್ಷ ಎನ್.ಕೆ. ಅರ್ಜುನ್ ರವರು ಮುಂದಿನ ದಿನಗಳಲ್ಲಿ ಈ ಸಮಸ್ಯೆ ಬಗೆಹರಿಸದೆ ಹೋದರೆ ಡಿಸಿ ಕಚೇರಿಗೆ ಮುತ್ತಿಗೆ ಹಾಕುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ದಾರೆ। ಎಲ್ಲರಿಗೂ ಮೊದಲನೇದಾಗಿ ಕ್ರಾಂತಿಕಾರಿ ಜೈ ಭೀಮ್ ಹೇಳುತ್ತಾ ಇವತ್ತೇನು ವಿಷಯ ಏನಂದರೆ ಏನಿವತ್ತು ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರ್ತಕ್ಕಿರ್ತಕ್ಕಂಥ ಹಾಸ್ಟೆಲ್ಗಳಲ್ಲಿ ಕೆಲಸ ಮಾಡ್ತಕ್ಕಿರ್ತಕ್ಕಂಥ ಸುಮಾರು ಒಂದು 15-20 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತ ನಮ್ಮ ಆಲ್ರೆಡಿ ತಮ್ಗೆ ಗೊತ್ತೇ ಇದೆ, ಆಲ್ರೆಡಿ ಕುತ್ಕೊಂಡಿದ್ದಾರೆ ತಾಯಂದಿರು। ಇವ್ರಿಗೆ ಏನಾಗ್ತಾ ಇದೆ ಅಂದರೆ ಇವಾಗ 15-20 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ರು ಕೂಡ ಇಲ್ಲಿ ಏನೋ ಹೈಕೋರ್ಟ್ ಆದೇಶ ಇದ್ರು, ಏನೋ 10 ವರ್ಷ ಕೆಲಸ ಮಾಡಿದವ್ರಿಗೆ ಖಾಯಂ ನೌಕರಿ ಮಾಡ್ಬೇಕಂತೇಳಿ ಹೈಕೋರ್ಟ್ ಆದೇಶನೇ ಇದೆ। ಇಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಯಾಕೆ ಇಲ್ಲಿ ಕೆಲಸ ಮಾಡ್ತಕ್ಕಂಥ ತಾಯಿಂದರಿಗೆ ಮತ್ತೆ ಇಲ್ಲಿ ಇರ್ತಕ್ಕಂಥ ಹಾಸ್ಟೆಲ್ದಲ್ಲಿ ಕೆಲಸ ಮಾಡ್ತಾ ಇರೋರಿಗೆ ಯಾಕೆ ಈ ತರ ದ್ರೋಹ ಮಾಡ್ತಾ ಇದಾರೆ ಅಂತ ನಮಗೆ ಗೊತ್ತಿಲ್ಲ। ನಾವು ಮೊನ್ನೆ ಬಂದು ರಾತ್ರಿ ನೋಡಿದಾಗ ಇಲ್ಲಿ ಇರ್ತಕ್ಕಂಥ ತಾಯಿಂದರು ರಾತ್ರಿ ನಾನು ಬಂದು ನೋಡಿದಾಗ 1 ಗಂಟೆ ಆಗಿತ್ತು ಅವತ್ತು ನೋಡಿದಾಗ ಇಂಥ ಚಳಿ ಬಿಸಿಲಲ್ಲಿ ಮಳೆಯಲ್ಲಿ ಇಲ್ಲಿ ಕುತ್ಕೊಂಡು ಏನಪ್ಪ ಈ ತಾಯಂದಿರ ಸಮಸ್ಯೆ ಅಂತ ವಿಚಾರಣೆ ಮಾಡಿದಾಗ ಇಲ್ಲಿ ಇರ್ತಕ್ಕಂಥ ಸಮಾಜ ಕಲ್ಯಾಣ ಇಲಾಖೆಯವರು ಆಗ್ಲಿ ಇಲ್ಲಿ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಾಗ್ಲಿ ಏನ್ ನಿದ್ದೆ ಮಾಡ್ತಾ ಇದ್ದೀರಾ ನೀವೆಲ್ಲರೂ? ಯಾಕೆ ಈ ತಾಯಂದಿರ ಸಮಸ್ಯೆ ನೀವು ಬಗೆಹರಿಸಕ್ಕೆ ಆಗ್ತಾ ಇಲ್ಲ? ದಯವಿಟ್ಟು ನಾನು ಇವತ್ತು ಬಂದು ಅಂಬೇಡ್ಕರ್ ಸೇವಾ ಸಮಿತಿ ವತಿಯಿಂದ ತಮ್ಮಲ್ಲಿ ಒಂದು ಮನವಿ ಮಾಡ್ಕೊಂತ ಇದ್ದೀನಿ। ಇಲ್ಲಿ ಇರ್ತಕ್ಕಂಥ ನೌಕರರ ಸಮಸ್ಯೆ ಆದಷ್ಟು ಬೇಗ ನೀವು ಏನಾದರೂ ಸಮಸ್ಯೆ ಬಗೆಹರಿಲಿಲ್ಲ ಅಂದ್ರೆ ನಾವು ಮುಂಬರುವ ದಿನಗಳಲ್ಲಿ ರಸ್ತೆ ತಡೆ ಹಿಡಿದು ಜಿಲ್ಲಾಧಿಕಾರಿಗಳ ಕಚೇರಿ ಮುತ್ತಿಗೆ ಹಾಕುವಂತ ಕೆಲಸ ನಾವು ಮಾಡ್ತೀವಿ। ಈಗ ಗುಲ್ಬರ್ಗ ಜಿಲ್ಲೆಯಲ್ಲಿ ಕಳೆದ 20-25 ವರ್ಷಗಳಿಂದ ನೇರವಾಗಿ ದಿನಗೂಲಿ ನಿಮಗೆಲ್ಲ ದಿನಗೂಲಿ ನಾವು ಆಫೀಸ್ಲಿಂದ ನಿಮ್ಗೆ ವೇತನ ಕೊಡ್ತೀವಿ ಅಂತ ಹೇಳಿ ಸಮಾಜ ಕಲ್ಯಾಣ ಇಲಾಖೆ ಹಿಂದಿನ ಅಧಿಕಾರಿಗಳು ಒಪ್ಕೊಂಡು ಯಾರಿಗೆ 15-20-25 ವರ್ಷನೂ ಕೂಡ ಆಗ್ಯಾವ, ಅವರಿಗೆ ಇಲ್ಲಿ ಕನಿಷ್ಠ ವೇತನ ಅಂತೆ ಮಾಡಿದ್ದಾರೆ ಇಲ್ಲಿವರೆಗೂ ಕೂಡ। ಆದ್ರೆ ಈಗ ಈ ಅಧಿಕಾರಿಗಳು ಉಲ್ಟಾ ಹೊಡೆದು ಬಿಟ್ಟರೆ ಈಗ ನಿಮಗೆಲ್ಲ ಈಗ ಹೊರಗುತ್ತಿಗೆ ನೌಕರರಾಗಿ ಪರಿಗಣಿಸ್ತೀವಿ ಅಂತಂದ್ರೆ ಹಿಂದೆ ಅಧಿಕಾರಿಗಳು ಯಾಕೆ ಹಂಗೆ ಮಾಡಿದ್ರು? ಮಾಡಿದ್ಮೇಲೆ ಅದು ನಿಭಾಯಿಸ್ಬೇಕಲ್ಲ ಮುಂದಿದ್ದವರು। ಈಗ ಅವ್ರು ಏನೋ ತಪ್ಪು ಮಾಡ್ಯಾರ ನಾವು ಮಾಡಲ್ಲ ಅಂತಂದ್ರೆ ಅವರು ಕಳ್ಳರಿದ್ರು, ಇವರು ಸಾಚಾರ ಅಂದಪ್ಲಿ ಇವ್ರು ತೋರಿಸ್ಲತ್ತಾರ, ಅದು ಸರಿಯಾದ ಕ್ರಮವಲ್ಲ। ಇವತ್ತು ಕನಿಷ್ಠ ವೇತನದ ಅಡಿಯಲ್ಲಿ ಇವತ್ತು ಮಿನಿಮಮ್ ಕ್ಷೇಮಾಭಿವೃದ್ಧಿದಾಗ ತೊಗೋಬೋದು ಅವರಿಗೆ। ಭಾಳಷ್ಟು ಕೆಲಸ ಮಾಡ್ಯಾರ, ಈಗ ಅವ್ರ ವಯಸ್ಸು ಮುಗಿಲಕ್ಕೆ ಬಂದು ಏನೋ 4-10 ವರ್ಷ ಅಷ್ಟೇ ಸರ್ವಿಸ್ ಅದ, ಇಲ್ಲಿವರೆಗೆ ಹಂಗೆ ದುಡ್ದಾರೆ। ಮುಂದೆ ಎಂದಾರ ಒಂದಿನ ಸುಖ ಆಗ್ಬೋದು, ನಮ್ದು ಏನಾರ ಭವಿಷ್ಯ ಆಗ್ಬೋದು, ನಮ್ಮ ವೇತನ ಹೆಚ್ಚಿಗೆ ಆಗ್ಬೋದು, ಖಾಯಂ ಆಗ್ಬೋದು ಅಂತ ಆಸೆ ಇಟ್ಟು ದುಡ್ದಾರೆ। ಅದಕ್ಕಾಗಿ ಅವ್ರಿಗೆ ಇವತ್ತು ಕ್ಷೇಮಾಭಿವೃದ್ಧಿ ಯೋಜನೆದಾಗರ ಖಾಯಂ ಮಾಡಲ್ಲೋದನ್ನು ಕ್ಷೇಮಾಭಿವೃದ್ಧಿ ಯೋಜನೆದಾಗರ ಅಡಿಯಲ್ಲಿ ಅವ್ರು ತೊಗೋಬೇಕು। ಅವರಿಗೆ ಈಗೇನು ಬಾಕಿ ಅದ ವೇತನ 4-5 ತಿಂಗಳ ವೇತನ ಬಾಕಿ ಅದ, ಆ ಬಾಕಿ ವೇತನ ಕೂಡ ನೇರವಾಗಿ ಹಿಂದೆ ಹಂಗೆ ಕೊಟ್ಟಿರೋ ಅದೇ ವೇತನ ಕೊಡಬೇಕು, ಅವರಿಗೆ ಪೂರ್ತಿ ವೇತನ ಕೊಡಬೇಕು। ಅದ್ರಾಗೆ ಅವರು ಟೆಂಡರ್ ಮೂಲಕ ಹಾಕ್ತೀವಿ ಅಂದ್ರೆ ಅದು PF ಅದು ಕಟ್ ಮಾಡ್ತಾರೆ, ಅದೇನು ಇವ್ರಿಗೆ ಜಮಾ ಆಗಲ್ಲ। ಅದಕ್ಕಾಗಿ ಪೂರಾ ಏಟದ ಏಟು ಇವ್ರದ್ದು ಟೋಟಲ್ 21,000 ಪಗಾರ ಅದ, 21,000 ನೇರವಾಗಿ ಇಲಾಖೆಯಲ್ಲಿ ಕೊಡ್ಲಿ ಏನಾಗ್ತದೆ? ಇಷ್ಟು ವರ್ಷ ಕೊಡ್ಲಾಕ್ ಬಂತು, ಈಗ ಯಾಕೆ ಬರಲ್ಲ? ಕೊಡಬೇಕು। ಅದಕ್ಕಾಗಿ ಇವರು ಇವತ್ತು ಕನಿಷ್ಠ ವೇತನದಲ್ಲಿ ಇರ್ತಕ್ಕಂಥ ಗುಲ್ಬರ್ಗದ ನಗರದಲ್ಲಿ ಇರ್ತಕ್ಕಂಥ ಎಲ್ಲ ನೌಕರರು ಕಳೆದ 11 ದಿನ ಹಿಡಿದು ಧರಣಿ ಕುಂತಾರೆ। ಇದಕ್ಕೆ ಜಿಲ್ಲಾಡಳಿತ ಸ್ಪಂದಿಸ್ತಾ ಇಲ್ಲ। ಮೊನ್ನೆ ಅಲ್ಲಂಪ್ರಭು ಪಾಟೀಲ್ ಬಂದು ಇವ್ರಿಗೇನು ಆಶ್ವಾಸನೆ ಕೊಟ್ಟು ಹೋಗ್ಯಾರ ಅಷ್ಟೇ, ಆಶ್ವಾಸನೆ ಕೊಟ್ಟಿರೋದು ಹೋರಾಟ ಮುಗಿಯಲ್ಲ, ಅವ್ರ ಬೇಡಿಕೆ ಈಡೇರುವವರೆಗೂ ಕೂಡ ಹೋರಾಟ ಮುಂದುವರಿತದೆ। ಆ ಹೋರಾಟಕ್ಕೆ ನಮ್ಮ ಹಾಸ್ಟೆಲ್ ನೌಕರರ ಹೊರಗುತ್ತಿಗೆ ನೌಕರರ ಸಂಘನೂ ಕೂಡ ಬೆಂಬಲ ಕೊಡ್ತದೆ। ಈ ಸೋಮವಾರ ಹಿಡಿದು ಈ ಹೋರಾಟದಲ್ಲಿ ಹೊರಗುತ್ತಿಗೆ ನೌಕರನು ಕೂಡ ಭಾಗವಹಿಸಿ ಬೆಂಬಲ ಸೂಚಿಸ್ತೀವಿ ಅಂತ ಈ ಒಂದು ಮಾಧ್ಯಮ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೇವೆ।